ರಾಜ್ಯಶಾಸ್ತ್ರದ ಹಿನ್ನೆಲೆಯ ಬಗ್ಗೆ ನಾವು ನೋಡಿ ಆಗಿದೆ. ಸೊ ಅದರ ಕೆಲವು ತತ್ವಜ್ಞಾನಿಗಳ ಬಗ್ಗೆ ನೋಡಿದ್ದೇವೆ. ಅದರ ಪಿತಾಮಹ ಯಾರು ಅಂತ ಸಹ ನೋಡಿ ಆಗಿದೆ. ಕ್ಲಾಸ್ ಎಂಡ್ ಆದ ಮೇಲೆ ಸೊ ಕೆಲವು ಕ್ವಶನ್ಸ್ ಅನ್ನ ಮತ್ತೆ ಹಾಕ್ತೇನೆ ನಾನು. ಸೊ ಇವತ್ತೀಗ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಕ್ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಲಾಸ್ಟ್ 5 minutes ಇರುವಾಗ ಏನು ಅದರ ಕುರಿತಾದಂತ ಕ್ವಶನ್ಸ್ ಅನ್ನ ಹಾಕುವ. ಇನ್ನೇ ನಾವು ಅದರ ಹಿನ್ನೆಲೆಯ ಬಗ್ಗೆ ನೋಡ್ತಾ ಹೋಗುವಾಗ ಗ್ರೀಕರು ಮೊದಲಿಗರು ಅಂತ ಹೇಳಿ ನೋಡಿದ್ದೇವೆ. ಈಗ ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಎಲ್ಲಿಂದ ನೋಡ್ಲಿಕ್ಕಿರೋದು ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರ ಅಥವಾ ಇಂಗ್ಲಿಷ್ ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಅನ್ನುವಂತ ಹೆಸರು ಹೇಗೆ ಉತ್ಪತ್ತಿ ಆಯ್ತು ಅಥವಾ ಅದರ ಮೂಲ ಎಲ್ಲಿಂದ ಅಂತ ಹೇಳಿ ನಾವು ನೋಡ್ಲಿಕ್ಕಿರುವಂತದ್ದು. ಹೌದಾ? ಸೊ ಇವಾಗ ಸೊ ನಿನ್ನದನ್ನ ಹೇಳಿ ಆಗಿದೆ ಎಲ್ಲಿಂದ ಏನು ಅಂತ ಹೇಳಿ ಎಲ್ಲವೂ ಸಹ. ಸೊ ಈಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬರೀರಿ. ಇವತ್ತು ಬರಿಸ್ತೇನೆ ಅಂತ ಹೇಳಿದ್ದೆ ಅಲ್ವಾ? ಸೊ ಬರೀರಿ. ಪಾಲಿಟಿಕ್ಸ್ ಎಂಬ ಪದವು ಇಲ್ಲಿ ನೆಕ್ಸ್ಟ್ ಅಲ್ಲಿ ಉಂಟದು. ಪಾಲಿಟಿಕ್ಸ್ ಎಂಬ ಪದ, ಪಾಲಿಟಿಕ್ಸ್ ಎಂಬ ಪದ ನಗರ ರಾಜ್ಯ ಎಂಬ ಅರ್ಥವುಳ್ಳ ಉಂಟು. ಕಾಣ್ತಾ ಉಂಟು ನೋಡಿ, ಸ್ಕ್ರೀನ್ ಅಲ್ಲಿ ಕಾಣ್ತಾ ಉಂಟಲ್ವಾ? ನೋಡಿ ಬರೀಲಿಕ್ಕೆ. ನಗರ ರಾಜ್ಯ ಎಂಬ ಅರ್ಥವುಳ್ಳ ಮೂಲ ಗ್ರೀಕ್ ಪದವಾದ ಪೊಲೀಸ್ ಎಂಬುದರಿಂದ ಹುಟ್ಟಿ ಬಂದಿದೆ. ಪೊಲೀಸ್ ಎಂಬುದರಿಂದ ಹುಟ್ಟಿ ಬಂದಿದೆ. ಅಲ್ಲಿ ಪೊಲೀಸ್ ಮತ್ತು ಗ್ರೀಕ್ ಪದ ಎರಡಕ್ಕೂ ಸಹ ಅಂಡರ್ಲೈನ್ ಮಾಡಿ. ಸೊ ಕ್ವಶನ್ಸ್ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಪೊಲೀಸ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿ ಕೇಳ್ಬಹುದು. ಸೊ ಅದು ಗ್ರೀಕ್ ಅಂತ ಹೇಳಿ ಬರಿಬೇಕು. ಅಥವಾ ಪಾಲಿಟಿಕ್ಸ್ ಎಂಬ ಪದದ ಮೂಲ ಗ್ರೀಕ್ ಪದ ಯಾವುದು ಅಂತ ಹೇಳಿ ಕೇಳ್ಬಹುದು. ಸೊ ಆಗ ನೀವು ಪೊಲೀಸ್ ಅಂತ ಹೇಳಿ ಬರಿಬೇಕು. ಪೊಲೀಸ್ ಪದದ ಅರ್ಥ ಏನು ಅಂತ ಕೇಳಿದ್ರೆ ಸಿಟಿ ಸ್ಟೇಟ್ಸ್ ಅಥವಾ ನಗರ ರಾಜ್ಯ ಅನ್ನೋದಾಗಿ ಅದ್ರ ಅರ್ಥ. ಆಯ್ತಾ? ಸೊ ಇದ್ರಲ್ಲಿ ಕ್ಲಿಯರ್ ಆಯ್ತಲ್ಲ? ಡೌಟ್ ಇಲ್ಲ ಅಲ್ಲ? ಸೊ ಸೈಡ್ ಅಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿ ಟಿಕ್ ಮಾಡಿ. ಆಯ್ತಾ? ಸೊ ಅಂದ್ರೆ ನಗರ ರಾಜ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣ್ತದಲ್ವಾ? ಇಲ್ಲೊಂದು. ಸೊ ಈ ರೀತಿದ್ದು ನಗರ ರಾಜ್ಯ. ಆಯ್ತಾ? ಸೊ ಇದನ್ನ ನಗರ ರಾಜ್ಯ ಎಂಬುದಾಗಿ ನಾವು ಕರಿತೇವೆ. ಸೊ ನಗರ ರಾಜ್ಯ ಅಂದ್ರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಗ್ರೀಕರಿಗೆ ನಗರ ಅನ್ನುವಂಥದ್ದೇ ಒಂದು ರಾಜ್ಯ ಆಗಿತ್ತು. ಅವರಲ್ಲಿ ಸಿಟಿ ಅನ್ನುವಂಥದ್ದೇ ಒಂದು ರಾಜ್ಯ ಆಗಿತ್ತು. ಒಂದು ನಿಮಿಷ ಮಕ್ಕಳೇ. ಗ್ರೀಕರಿಗೆ ಏನಾಗಿತ್ತು ಅಂತ ಹೇಳಿದ್ರೆ ನಗರ ಅನ್ನುವಂಥದ್ದೇ ಒಂದು ರಾಜ್ಯ ಆಗಿತ್ತು. ಸಿಟಿ ಸ್ಟೇಟ್ ಅಂತ ಹೇಳಿ ಅವರು ಅದನ್ನ ಕರೀತಾ ಇದ್ರು. ಮತ್ತು ನಗರ ರಾಜ್ಯದ ಆಡಳಿತದ ಅಧ್ಯಯನವೇ ಅಲ್ಲಿ ಅವರಿಗೆ ರಾಜಕಾರಣವಾಗಿತ್ತು. ಆದ್ರಿಂದ ಆಧುನಿಕವಾಗಿ ತಜ್ಞರು ರಾಜ್ಯಶಾಸ್ತ್ರ ಅಂತ ಹೇಳಿ ಅದನ್ನ ಕರೆದಿದ್ದಾರೆ. ಅಂದ್ರೆ ಆ ಒಂದು ಕಲ್ಪನೆ, ನಗರ ರಾಜ್ಯ ಅನ್ನುವಂತಹ ಕಲ್ಪನೆ ನಮ್ಮಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಕಲ್ಪನೆ ಎಲ್ಲಿದ್ದದ್ದು ಅಂತ ಹೇಳಿದ್ರೆ ಅದು ಗ್ರೀಕಲ್ಲಿ. ಆಯ್ತಾ? ನಗರ ರಾಜ್ಯ ಅನ್ನುವಂತಹ ಕಲ್ಪನೆ ಯಾವ ದೇಶದ್ದು ಅಂತ ಹೇಳಿದ್ರೆ ಅದು ಗ್ರೀಕ್ ದೇಶದ್ದು. ಅಂದ್ರೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಎಲ್ಲ ಮೂಲ ಪದ ಅಥವಾ ಮೂಲ ಪರಿಕಲ್ಪನೆ ಎಲ್ಲವೂ ಸಹ ಗ್ರೀಕ್ ದೇಶಕ್ಕೆ ಸಂಬಂಧಿಸಿ. ನೀವು ಆ ರೀತಿಯಲ್ಲಿ ನೆನಪಿಟ್ಟುಕೊಂಡ್ರೆ ಆಯ್ತು. ಓಕೆ, ವಿಲ್ ಬಿ ಗೋ ಟು ನೆಕ್ಸ್ಟ್. ಯಾರದು ಗೆರೆ ಎಳ್ದದ್ದು? ತೆಗಿರಿ ನೋಡ, ಗೆರೆ ಎಳ್ದದ್ದು ತೆಗಿರಿ. ಓಕೆ, ಗವರ್ಮೆಂಟ್ ಫಾರ್ಮೇಶನ್ ಅಂದ್ರೆ ಯಾವ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಏನನ್ನ ತಿಳಿಸ್ತದೆ? ರಾಜ್ಯಶಾಸ್ತ್ರ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾನು ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದೆ. ಸೊ ಅಂದ್ರೆ ಏನು ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರ ಅನ್ನುವಂಥದ್ದು ನಮಗೆ ರಾಜ್ಯದ ಮೂಲ
ಅಂದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಅಥವಾ ದೇಶಕ್ಕೆ ಅದರದ್ದಾದಂತಹ ಮೂಲ ಇರ್ತದೆ. ಆ ಮೂಲದ ಬಗ್ಗೆ ತಿಳಿಸಿಕೊಡ್ತದೆ. ನೆಕ್ಸ್ಟ್ ಹೇಗೆ ಡೆವಲಪ್ಮೆಂಟ್ ಆಯ್ತು, ಯಾವ ರೀತಿಯಲ್ಲಿ ಬೆಳವಣಿಗೆ ಆಯ್ತು ಅಂತ ಹೇಳಿಕೊಡ್ತದೆ. ಅದರ ಸ್ವರೂಪ ಯಾವ ರೀತಿಯಲ್ಲಿ ಉಂಟು, ಅಂದ್ರೆ ಒಂದು ರಾಜ್ಯದ ಸ್ವರೂಪಕ್ಕೂ ಇನ್ನೊಂದು ರಾಜ್ಯದ ಸ್ವರೂಪಕ್ಕೂ ಭಿನ್ನತೆ ಇರ್ತದೆ. ಈಗ ಪ್ರಪಂಚದಲ್ಲಿ ತುಂಬಾ ದೇಶ ಉಂಟು, ತುಂಬಾ ದೇಶದಲ್ಲಿ ಒಂದೇ ರೀತಿಯ ಸ್ವರೂಪ ಉಂಟ ಇಲ್ಲ, ಬೇರೆ ಬೇರೆ ರೀತಿಯ ಗವರ್ಮೆಂಟ್ ಸ್ಟ್ರಕ್ಚರ್ಸ್ ಇರ್ತದೆ. ಆಡಳಿತ ಒಂದೇ ರೀತಿಯಲ್ಲಿ ಇರುವುದಿಲ್ಲ, ಹೌದಾ. ಒಂದು ದೇಶದಲ್ಲಿ ಪ್ರಧಾನ ಮಂತ್ರಿ ಇದ್ರೆ ಇನ್ನೊಂದು ದೇಶದಲ್ಲಿ ಅಧ್ಯಕ್ಷ ಇರ್ತಾರೆ, ಇನ್ನೊಂದು ದೇಶದಲ್ಲಿ ರಾಜ ಇರ್ತಾರೆ, ಹೌದಾ. ಸೊ ಆ ರೀತಿಯ ಬೇರೆ ಬೇರೆ ಪರಿಕಲ್ಪನೆಗಳು ಇರ್ತದೆ. ಸೊ ಆಡಳಿತ ಪದ್ಧತಿ, ರಾಜ್ಯದ ಕಾರ್ಯವ್ಯಾಪ್ತಿ, ಅಂದ್ರೆ ಆ ಒಂದು ಸ್ಟೇಟಿನ ಕಾರ್ಯವ್ಯಾಪ್ತಿಯ ಎಷ್ಟಿದೆ ಅಂತ ಹೇಳಿ, ಮತ್ತೆ ಆ ಒಂದು ರಾಜ್ಯಕ್ಕೆ ಸಂಬಂಧಿಸಿದಂತಹ ಪ್ರಜೆಗಳ ಅಥವಾ ಪೌರರ ಹಕ್ಕು ಏನು ಅನ್ನುವುದಾಗಿ, ಅದರ ಬಾಧ್ಯತೆಗಳು, ಸೊ ಮುಂತಾದ ವಿಷಯಗಳನ್ನ ಕುರಿತು ರಾಜ್ಯಶಾಸ್ತ್ರ ಅಥವಾ ಪೊಲಿಟಿಕಲ್ ಸೈನ್ಸ್ ಅನ್ನುವಂಥದ್ದು ಅಧ್ಯಯನ ಮಾಡ್ತದೆ. ಟೋಟಲ್ ಆಗಿ ಆ ರಾಜ್ಯಕ್ಕೆ ಸಂಬಂಧಿಸಿದಂತ ಎಲ್ಲಾ ವಿಚಾರಗಳು, ರಾಜಕೀಯ ವಿಚಾರಗಳ ಬಗ್ಗೆ ಸೊ ರಾಜ್ಯಶಾಸ್ತ್ರ ಅಧ್ಯಯನ ಮಾಡ್ತದೆ. ರಾಜ್ಯಶಾಸ್ತ್ರವು ರಾಜ್ಯದ ಎಲ್ಲ ಮುಖಗಳ ಅಧ್ಯಯನವನ್ನು ಸಹ ಮಾಡ್ತದೆ. ಈಗ ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತದ್ದು ಏನು ಅಂತ ಹೇಳಿದ್ರೆ, ನಿಮಗೆ ರಾಜ್ಯಶಾಸ್ತ್ರ ಅಂದರೆ ಏನು ಅಂತ ಹೇಳಿ ಕ್ವಶನ್ ಬಂದ್ರೆ ಹೇಗೆ ಆನ್ಸರ್ ಬರೀತೀರಿ ಅಂತೇಳಿ. ಕ್ವಶನ್ ಬರೀರಿ, ಆನ್ಸರ್ ನಾನು ಹೇಳ್ತೇನೆ. ರಾಜ್ಯಶಾಸ್ತ್ರ ಎಂದರೇನು ಅಂತ ಕ್ವಶನ್ ಬರೀರಿ. ಆನ್ಸರ್ ಇದಲ್ಲ, ಹೇಳ್ತೇನೆ ನಾನು ಆನ್ಸರ್ ಅನ್ನು. ರಾಜ್ಯಶಾಸ್ತ್ರ ಎಂದರೇನು ಅಂತ ಕ್ವಶನ್ ಬರೀರಿ. ಸೊ ರಾಜ್ಯಶಾಸ್ತ್ರ ಅಂದ್ರೆ ನಾನು ಈಗಲೇ ಹೇಳಿದ್ದೆ, ರಾಜ್ಯದ ವಿವಿಧ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡ್ತದೆ ಅಂತ ಹೇಳಿ. ಸೊ ಅದಕ್ಕೆ ಪೂರಕವಾಗಿ ಅಷ್ಟಲ್ಲದೆ ಇನ್ನು ಕೆಲವೊಂದು ವಿಚಾರಗಳನ್ನ ನಮಗೆ ತಿಳಿಸಿಕೊಡ್ತದೆ. ಸೊ ರಾಜ್ಯದ ಹಿನ್ನೆಲೆ ಅಂದ್ರೆ ರಾಜ್ಯದ ಭೂತಕಾಲ ಅಂತ ಹೇಳಿದ್ರೆ ಹಿಂದೆ ಆಲ್ರೆಡಿ ಮುಗಿದಂತಹ ವಿಷಯ, ಹೌದಾ. ಸೊ ಆಗಿ ಹೋದಂತಹ ಘಟನೆಯನ್ನು ನಾವು ಭೂತಕಾಲಕ್ಕೆ ಸೇರಿಸ್ತೇವೆ, ಹೌದಾ. ಈಗ ಪ್ರೆಸೆಂಟ್ ಆಗಿ ಇರುವಂತದ್ದನ್ನ ನಾವೇನ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಪ್ರೆಸೆಂಟ್ ಅಂತ ಹೇಳ್ತೇವೆ, ಅಂದ್ರೆ ನಾವು ಅಂದ್ರೆ ವರ್ತಮಾನ ಕಾಲ ಅಂತ ಹೇಳ್ತೇವೆ. ಮುಂದೆ ಆಗ್ಬೇಕಾದಂತಹ ವಿಚಾರಗಳನ್ನ ಇಟ್ ಈಸ್ ಅ ಫ್ಯೂಚರ್ ಅಂದ್ರೆ ಭವಿಷ್ಯತ್ ಕಾಲ ಅಂತ ಹೇಳ್ತೇವೆ. ಸೊ ಈ ರೀತಿಯ 3 ಕಾಲಗಳು ನೀವು ಎಲ್ಲ ಲ್ಯಾಂಗ್ವೇಜ್ ಗಳೆಲ್ಲದನ್ನ ಸ್ಟಡಿ ಮಾಡಿರ್ತೀರಿ, ಇಂಗ್ಲಿಷ್ ಅಲ್ಲಿ ಸ್ಟಡಿ ಮಾಡಿರ್ತೀರಿ, ಎಲ್ಲದರಲ್ಲೂ ಸ್ಟಡಿ ಮಾಡ್ತೀರಿ. ಸೊ ಅದೇ ರೀತಿಯಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಸಹ ಈ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅನ್ನುವಂಥದ್ದು ಇದ್ದೇ ಇರ್ತದೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಹೇಳಿ ಇದ್ದೇ ಇರ್ತದೆ. ಸೊ ಅದೇ ರೀತಿಯಲ್ಲಿ ರಾಜ್ಯದ ಭೂತ, ವರ್ತಮಾನ ಹಾಗೂ ಭವಿಷ್ಯದ ರಾಜಕೀಯ ಸಂಸ್ಥೆಗಳು, ಆಯ್ತಾ, ಭವಿಷ್ಯದಲ್ಲಿರುವಂತಹ ರಾಜಕೀಯ ಸಂಸ್ಥೆಗಳು, ರಾಜಕೀಯ ಕಾರ್ಯಗಳು ಮತ್ತು ರಾಜಕೀಯ ಸಿದ್ಧಾಂತಗಳ ಅಧ್ಯಯನವೇ ರಾಜ್ಯಶಾಸ್ತ್ರ ಅನ್ನೋದಾಗಿ ಒಂದು ಡೆಫಿನೇಷನ್ ಅನ್ನ ಅಥವಾ ಒಂದು ಹೇಳಿಕೆಯನ್ನ ನಾವು ಹೇಳ್ಬೋದು. ಸೊ ಇದನ್ನು ಬರೆದ್ರು ತಪ್ಪಲ್ಲ, ರಾಜ್ಯಶಾಸ್ತ್ರ ಎಂದರೇನು ಅಂತ ಹೇಳಿ ಇದನ್ನು ಬರೆದ್ರು ಸಹ ತಪ್ಪಲ್ಲ. ನಾನು ಇನ್ನೂ ಒಂದು ಪರ್ಫೆಕ್ಟ್ ಆದಂತಹ ಒಂದು ಮೀನಿಂಗ್ ಅನ್ನ ಕೊಡ್ತೇನೆ, ಇದು ಸಹ ಸರಿ. ಮಾತ್ರ ಟೆಕ್ಸ್ಟ್ ಬುಕ್ ಇದ್ರೆ ಸೊ ಅಲ್ಲಿ ಟಿಕ್ ಮಾಡಿಕೊಳ್ಳಿ ಬೇಕಿದ್ರೆ, ಆಯ್ತಾ. ಸೊ ಅದನ್ನು ಸಹ ಬರಿಬಹುದು. ಏನು ರಾಜ್ಯಶಾಸ್ತ್ರವು, ಅದನ್ನ ಪಾಯಿಂಟ್ ಬುಕ್ ಅಲ್ಲಿ ಬರೆಯುವುದು ಬೇಡ, ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡಿ. ರಾಜ್ಯಶಾಸ್ತ್ರವು ರಾಜ್ಯದ ಭೂತ, ವರ್ತಮಾನ ಹಾಗೂ ಭವಿಷ್ಯದ ರಾಜಕೀಯ ಸಂಸ್ಥೆಗಳು, ರಾಜಕೀಯ ಕಾರ್ಯಗಳು ಹಾಗೂ ರಾಜಕೀಯ ಸಿದ್ಧಾಂತಗಳ ಅಧ್ಯಯನವಾಗಿರುತ್ತದೆ. ಸೊ ಇದು ಸುಲಭ ಅಂತ ಹೇಳಿ ಆದವರು ರಾಜ್ಯಶಾಸ್ತ್ರ ಎಂದರೇನು ಅಂತ ಇದನ್ನು ಬರಿಬಹುದು. ನಾನು ಇನ್ನು ಉತ್ತಮವಾದಂತಹ ಒಂದು ಮೀನಿಂಗ್ ಅನ್ನ ಕೊಡ್ತೇನೆ. ಅದೇನು ಅಂತ ಹೇಳಿದ್ರೆ ಈಗ ನೀವು ಆನ್ಸರ್ ಅನ್ನ ಬರಿಬೇಕಾಗ್ತದೆ. ಸೊ ಅದೇನು ಅಂತ ಹೇಳಿದ್ರೆ ನಾನು ಹೇಳ್ತೇನೆ, ಕಾಣದಿದ್ರೆ ಮಕ್ಳು ಅಂದ್ರೆ ಕೆಲವು ಅದು ಕಾಣುದಿಲ್ಲ ಲಾಸ್ಟ್ ಸೆಂಟೆನ್ಸ್. ಸೊ ಆಗ ಹೇಳ್ತೇನೆ ನಾನು, ಬರೀರಿ. ಈಗ ರಾಜ್ಯಶಾಸ್ತ್ರ ಎಂದರೇನು ಅಂತ ಹೇಳಿ ಉಂಟಲ್ವಾ, ಸೊ ಅದಕ್ಕೆ ಆನ್ಸರ್ ನಾನು ಈಗ ಅವನ್ನ ಹೇಳ್ತೇನೆ, ಆಯ್ತಾ. ರಾಜ್ಯ ಸರಕಾರ, ರಾಜ್ಯ ಸರಕಾರ ಮತ್ತು ರಾಜ್ಯ ಸರಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಲಾಸ್ಟ್ ಸೆಂಟೆನ್ಸ್ ಒಂದೇ ಕಾಣದ್ ಮಕ್ಳೆಲ್ಲ ಕಾಣ್ತದೆ, ಉಳಿದಂತೆ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರ. ಅಷ್ಟೇ ಸಾಕು ಎಂದು ಹೇಳೋದೆಲ್ಲ ಬೇಡ, ಆಯ್ತಾ. ರಾಜಕೀಯ ಚಟುವಟಿಕೆಗಳನ್ನು ಕುರಿತು
ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರ. ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರ. ಆಯ್ತಾ? ಸೊ ನಾವು ನಿನ್ನೆ ಮತ್ತು ಇವತ್ತಿನ ಕ್ಲಾಸಿಗೆ ಆಗುವಾಗ ರಾಜ್ಯಶಾಸ್ತ್ರದ ಮೂಲ ಏನು, ನೆಕ್ಸ್ಟ್ ಅದರ ಹಿನ್ನೆಲೆ ಏನು, ನೆಕ್ಸ್ಟ್ ಅದರ ವರ್ಡ್ ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿತ್ತು ಬಂತು, ಅದರ ಮೂಲ, ಆ ವರ್ಡಿನ ಮೂಲ ಯಾವುದು, ಅಂದ್ರೆ ರಾಜ್ಯಶಾಸ್ತ್ರ ಅನ್ನುವ ಪದದ ಮೂಲ ಎಲ್ಲಿಂದ ಬಂತು ಅನ್ನೋದನ್ನ ನಾವು ನೋಡಿ ಆಯ್ತು. ಹೌದಾ? ಮತ್ತೆ ರಾಜ್ಯಶಾಸ್ತ್ರ ಎಂದರೇನು ಅಂತ ಸಹ ಈಗ ತಿಳ್ಕೊಂಡಾಯ್ತು. ನೆಕ್ಸ್ಟ್ ಹಾಗಾದ್ರೆ ವಾಟ್ ಇಸ್ ದ ನೆಕ್ಸ್ಟ್ ಟಾಪಿಕ್? ನೆಕ್ಸ್ಟ್ ಟಾಪಿಕ್ ಏನು ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಟಾಪಿಕ್ ಬರುದು ಇಂಪಾರ್ಟೆನ್ಸ್ ಆಫ್ ದ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ. ರೈಟ್ ದ ಸೈಡ್ ಹೆಡ್ಡಿಂಗ್ ಬರೀರಿ, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ. ಚಂದ ಬರೀರಿ ಮಕ್ಳೇ. ಸೊ ಈಗ ನಾನು ಏನ್ ಮಾಡ್ತೇನೆ ಅಂದ್ರೆ ಮಕ್ಳೇ, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಅಂತ ಹೇಳಿ ನಿಮಗೆ ಕ್ವಶನ್ ಬರ್ತದೆ. ಸೊ ಕ್ವಶನ್ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಒಂದ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ನೇರವಾಗಿ ಬರ್ಬೋದು. ಇಲ್ಲ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ನಾವು ಏಕೆ ಮಾಡಬೇಕು ಅಂತ ಹೇಳಿದ್ರು ಸಹ ಆನ್ಸರ್ ನೀವೇನ್ ಬರ್ಲಿಕ್ಕೆ, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನೇ ಬರಲಿಕ್ಕೆ. ನೆನಪಿಟ್ಟುಕೊಳ್ಳಿ, ರಾಜ್ಯಶಾಸ್ತ್ರದ ಅಧ್ಯಯನವನ್ನು ನಾವು ಏಕೆ ಮಾಡಬೇಕು ಅಂತ ಹೇಳಿ 4 ಮಾರ್ಕಿಗೆ 3 ಮಾರ್ಕಿಗೆ ಕ್ವಶನ್ ಬಂದ್ರು ಸಹ ನೀವು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯ ಆನ್ಸರ್ ಅನ್ನೇ ಬರಲಿಕ್ಕೆ. ಆಯ್ತಾ? 3 ಮಾರ್ಕಿಗೆ ಕೇಳಿದ್ರೆ 6 ಪಾಯಿಂಟ್, 4 ಮಾರ್ಕಿಗೆ ಕೇಳಿದ್ರೆ 8 ಪಾಯಿಂಟ್, 2 ಮಾರ್ಕಿಗೆ ಕೇಳಿದ್ರೆ 4 ಪಾಯಿಂಟ್. ಆಯ್ತಾ? ಸೊ ಆ ರೀತಿಯಲ್ಲಿ ಬರಿತಾ ಹೋದ್ರೆ ಆಯ್ತು. ಗೊತ್ತಾಯ್ತಲ್ಲ? ಅಥವಾ ಇಲ್ಲೊಂದು ಕ್ವಶನ್ ಉಂಟು, ರಾಜ್ಯಶಾಸ್ತ್ರದ ಅಧ್ಯಯನ ಮಾಡುವುದರ ಪ್ರಯೋಜನವನ್ನ ತಿಳಿಸಿ. ರಾಜ್ಯಶಾಸ್ತ್ರ ಅಧ್ಯಯನ ಮಾಡುವುದರ ಪ್ರಯೋಜನವನ್ನು ತಿಳಿಸಿ ಅಂತ ಹೇಳಿದ್ರು ಸಹ ಸೊ ಆನ್ಸರ್ ನೀವು ಇದನ್ನೇ ಬರೀಲಿಕ್ಕೆ. ಸೊ ಆದ್ರಿಂದ ಸೊ ಕ್ವಶನ್ಗೆ ಆನ್ಸರ್ ನೋಟ್ಸ್ ಅಲ್ಲಿ ವಾಪಸ್ ಬರೀಲಿಕ್ಕೆ ಉಂಟು. ಆದ್ರಿಂದ ಪಾಯಿಂಟ್ ಬುಕ್ ಅಲ್ಲಿ 2 ಪಾಯಿಂಟ್ಸ್ ಅನ್ನ ನಾನು ಬರಿಸ್ತೇನೆ. ಬರೀಲಿಕ್ಕೆ 2 ಪಾಯಿಂಟ್ ಇಲ್ಲಿ ಪಾಯಿಂಟ್ ಬುಕ್ ಅಲ್ಲಿ. ನೋಟ್ಸ್ ಅಲ್ಲಿ ನಾನು ಒಂದು 7-8 ಪಾಯಿಂಟ್ಸ್ ಅನ್ನ ನೋಟ್ಸ್ ಅಲ್ಲಿ ಬರೆದು ಕಳಿಸ್ತೇನೆ. ಅದನ್ನ ನೋಟ್ಸ್ ಅಲ್ಲಿ ಬರಿ. ಆಗ್ಬೋದಾ? ಅರ್ಥ ಆಯ್ತಾ ಯಾಕೆ ಪಾಯಿಂಟ್ ಅಂದ್ರೆ 2 ಸಲ ಬೇಡ ಅಂತ ಅನ್ನುವ ಕಾರಣಕ್ಕಷ್ಟೇ. ಪಾಯಿಂಟ್ ಬುಕ್ ಅಲ್ಲಿ 2 ಪಾಯಿಂಟ್ ಬರೀಸ್ತೇನೆ. ಈಗ ನೆಕ್ಸ್ಟ್ ನೋಟ್ಸ್ ಕಳಿಸುವಾಗ 8 ಪಾಯಿಂಟ್ ಅನ್ನ ಕಳಿಸ್ತೇನೆ. ಸೊ ನಾಳೆ ನೋಟ್ಸ್ ಕಳಿಸ್ತೇನೆ ವಾಪಸ್. ಆಯ್ತಾ? ಓಕೆ, ಸರಿ, ನೋಡುವ ಏನು ಪ್ರಾಮುಖ್ಯತೆ ಇರ್ಬೋದು. ಸೊ ಈಗ ಯಾರಿಗಾದ್ರೂ ಹೇಳ್ಬೋದಾ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಏನು ಅಂತ ಹೇಳಿ? ಜನರಲ್ ಆಗಿ ಈಗ ನಾನು ಮೀನಿಂಗ್ ಕೊಟ್ಟೆ, ನಿಮಗೆ ಮೀನಿಂಗ್ ಅಲ್ಲಿ ಗೊತ್ತಾಗ್ತದೆ ಕೆಲವು ಪಾಯಿಂಟ್ಸ್. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಏನು, ರಾಜ್ಯಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ನಮಗಾಗುವ ಪ್ರಯೋಜನ ಏನು, ವಾಟ್ ಆರ್ ದ ಬೆನಿಫಿಟ್ಸ್, ಲಾಭ ಏನು, ಮಹತ್ವ ಏನು, ಯಾರಿಗಾದ್ರೂ ಹೇಳ್ಬೋದಾ? ಇಲ್ವಾ? ಸರಿ, ಬೇಡ, ನೋಡುವ ನಾವೇ. ಓಕೆ, ಸೊ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯಿಂದ ನಮಗೇನ್ ಸಿಗ್ತದೆ ಅಂತ ಹೇಳಿದ್ರೆ, ಸೊ ಏನು ಒಂದು ರಾಜ್ಯದ ಬಗ್ಗೆ ಕಲ್ಪನೆ ಸಿಗ್ತದೆ. ಸೊ ಏನು ರಾಜ್ಯದ ಬಗ್ಗೆ ಕಲ್ಪನೆ ಸಿಗ್ತದೆ ಅಂತ ಹೇಳಿದ್ರೆ, ರಾಜ್ಯಶಾಸ್ತ್ರ ನಮಗೆ ಒಂದು ರಾಜ್ಯದ ಉಗಮ, ಅದರ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತದೆ. ಆಯ್ತಾ? ರಾಜ್ಯಶಾಸ್ತ್ರವು ರಾಜ್ಯದ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕರಿಸುತ್ತದೆ. ಆಯ್ತಾ? ಇನ್ನೊಂದು, ರಾಜ್ಯ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತು ವಿವಿಧ ಸರ್ಕಾರ ತೊಡಗಿಸಿಕೊಳ್ಳುವುದರ ಮಾಹಿತಿಯನ್ನ ನಮಗೆ ರಾಜ್ಯಶಾಸ್ತ್ರ ಒದಗಿಸಿ ಕೊಡ್ತದೆ. ಈಗ ನೀವು ಇಲ್ಲಿಗ ನೋಡುವಾಗ ಫಸ್ಟ್ ಪಾಯಿಂಟ್ ದೊಡ್ಡ ಉಂಟು, ನಾನು ಹಾಗೆ ಕೊಡುದಿಲ್ಲ ನಿಮ್ಗೆ. ಆಯ್ತಾ? ಸಣ್ಣದಾಗಿ ನೋಟ್ಸ್ ಅಲ್ಲಿ ಬರೆಯುವ ಹಾಗೆ ನಿಮಗೆ ಆನ್ಸರ್ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ತುಂಬಾ ಸುಲಭ ಆಗುವಂತಹ ರೀತಿಯಲ್ಲಿ ಪಾಯಿಂಟ್ ಮಾಡಿ ಕೊಡ್ತೇನೆ. ಆಯ್ತಾ? ತಲೆ ಬಿಸಿ ಮಾಡಿಕೊಳ್ಳೋದು ಬೇಡ. 4 ಗೆರೆ ಉಂಟು ಇದ್ರಲ್ಲಿ, ಇಂಥ ಪಾಯಿಂಟ್ಸ್ ಅನ್ನು ನಾವು 7-8 ಅನ್ನು ಕಲಿಬೇಕಂತ ಏನು ಟೆನ್ಷನ್ ಮಾಡೋದು ಬೇಡ ಯಾರು ಸಹ. ನಾನು ಶಾರ್ಟ್ ಮಾಡಿ ಕೊಡ್ತೇನೆ. ಸೊ 1 ಪಾಯಿಂಟ್ ಬರಿಬಹುದು. ಈಗ ಬರಿತೀರಾ? ರಾಜ್ಯಶಾಸ್ತ್ರವು ಸೈಡ್ ಹೆಡ್ಡಿಂಗ್ ಹಾಕಿದ್ದೀರಾ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಅಂತ? ಅದಕ್ಕೆ ಅಂಡರ್ಲೈನ್ ಮಾಡಿ. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಅಂತ ಅಂಡರ್ಲೈನ್ ಮಾಡಿ. ಈಗ ಪಾಯಿಂಟ್ ನಂಬರ್ 1ರಲ್ಲಿ ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಮತ್ತು
ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿ ಆಗಿದೆ. ಇನ್ನೊಂದು ಪಾಯಿಂಟ್ ಅನ್ನ ಮತ್ತೆ ಹೇಳ್ತೇನೆ ನಾನು, ಆಯ್ತಾ? ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ಮತ್ತೆ ಹೇಳ್ತೇನೆ. ರಾಜಕೀಯ ಚಟುವಟಿಕೆಗಳ ಬಗ್ಗೆ ನಮಗೆ ರಾಜ್ಯಶಾಸ್ತ್ರ ತಿಳಿಸಿಕೊಡ್ತದೆ, ಹಾಗೂ ಬರಿಬಹುದು. ನೆಕ್ಸ್ಟ್ ವಿವಿಧ ಸರ್ಕಾರದಲ್ಲಿ ಹೇಗೆ ತೊಡಗಿಸಿಕೊಳ್ತದೆ ಸರ್ಕಾರ ಅನ್ನೋದನ್ನು ಸಹ ನಾವು ಬರೀಲಿಕ್ಕೆ ಆಗ್ತದೆ. ಅದು ಸಹ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ. ಅದನ್ನ ನಮಗೆ ರಾಜ್ಯಶಾಸ್ತ್ರವೇ ತಿಳಿಸಿ ಕೊಡುವಂಥದ್ದು. ನೆಕ್ಸ್ಟ್ ಪಾಯಿಂಟ್, ರಾಜ್ಯಶಾಸ್ತ್ರ ಅನ್ನುವಂಥದ್ದು ಬೇರೆ ಏನನ್ನ ನಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತದೆ ಅಂತ ಹೇಳಿದ್ರೆ, ಆಯ್ತಾ, ಚಕ್ರಾಧಿಪತ್ಯ. ಆಯ್ತಾ, ಈಗ ಮೊದ್ಲು ಯಾವ ರೀತಿಯಲ್ಲಿ ಆಡಳಿತ ಇತ್ತು ಅಂತ ಗೊತ್ತುಂಟು ನಿಮಗೆ. ಆಗ ಮೊದ್ಲು ಅಂದ್ರೆ ಭಾರತ ಸ್ವತಂತ್ರ ಆಗುವುದಕ್ಕಿಂತ ಮುಂಚೆ, ಬ್ರಿಟಿಷರು ಬರುವುದಕ್ಕಿಂತ ಮುಂಚೆ ಅನೇಕ ಸಂಸ್ಥಾನಗಳಿತ್ತು ಭಾರತದಲ್ಲಿ, ಹೌದಾ? ಸೊ ಭಾರತ ಮಾತ್ರ ಅಲ್ಲ, ಬೇರೆಲ್ಲ ಪ್ರಪಂಚದ ಅನೇಕ ದೇಶಗಳಲ್ಲಿ ಅದೇ ರೀತಿಯಲ್ಲಿ ಇತ್ತು ದೇಶೀಯ ಸಂಸ್ಥಾನಗಳು. ಅಂದ್ರೆ ರಾಜರು ಆಳ್ವಿಕೆಯನ್ನ ಮಾಡ್ತಾ ಇದ್ರು, ಹೌದಾ? ಸೊ ಅವರು ಸಹ ರಾಜಕೀಯ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು. ಆಗ ವೋಟಿಂಗ್ ಎಲ್ಲ ಇರ್ಲಿಲ್ಲ, ಆದ್ರೆ ಈ ರೀತಿಯಲ್ಲಿ ಒಂದು ವ್ಯವಸ್ಥೆಗಳೆಲ್ಲವೂ ಸಹ ಇತ್ತು ಆಗಿನ ಕಾಲದಲ್ಲಿ ಸಹ, ಆದ್ರೆ ಭಿನ್ನ ರೀತಿಯಲ್ಲಿ ಇತ್ತು. ಸೊ ಆ ರೀತಿಯ ಚಕ್ರಾಧಿಪತ್ಯದ ಬಗ್ಗೆ, ಸಮಾನತೆಯ ಬಗ್ಗೆ, ಈಕ್ವಾಲಿಟಿ ಅಂತಾನೆ ಹೇಳ್ತೇವೆ ನಾವು, ಆ ಸಮಾನತೆಯ ಬಗ್ಗೆ, ನ್ಯಾಯ, ಜಸ್ಟಿಸ್ ಅಂತ ಹೇಳ್ತೇವಲ್ವಾ, ಸೊ ನ್ಯಾಯದ ಬಗ್ಗೆ, ಸೊ ಸ್ವಾತಂತ್ರ್ಯದ ಬಗ್ಗೆ, ಉತ್ತಮ ಸರ್ಕಾರ, ಯುದ್ಧ ಮತ್ತು ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಒಂದು ಅದರ ಹುಟ್ಟು ಹೇಗಾಯ್ತು, ಅದು ಯಾವ ರೀತಿಯಲ್ಲಿ ಬೆಳವಣಿಗೆ ಆಯ್ತು, ಅದರಲ್ಲಿ ಆದಂತಹ ಬದಲಾವಣೆಗಳೇನು ಅನ್ನೋದ್ರ ಬಗ್ಗೆ ಎಲ್ಲವೂ ಸಹ ನಮಗೆ ರಾಜ್ಯಶಾಸ್ತ್ರ ತಿಳಿಸಿ ಕೊಡ್ತದೆ, ಆಯ್ತಾ? ಸೊ ಈ ರೀತಿಯ ರಾಜಕೀಯ ವಿಚಾರದಲ್ಲಿ ಬರುವಂತಹ ವಿವಿಧ ರೀತಿಯ ಪರಿಕಲ್ಪನೆಗಳಿದೆ. ಆ ವಿವಿಧ ರೀತಿಯ ಪರಿಕಲ್ಪನೆಗಳ ಉಗಮ ಹೇಗಾಯ್ತು ಅಂತ ರಾಜ್ಯಶಾಸ್ತ್ರ ತಿಳಿಸಿ ಕೊಡ್ತದೆ. ಇದನ್ನ ಬರೆಯುವುದು ಬೇಡ, ಆಯ್ತಾ? ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್. ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ. ಇದು ತುಂಬಾ ಸಿಂಪಲ್ ಆದಂತ ಪಾಯಿಂಟ್. ರಾಜ್ಯ ಮತ್ತು ಸರ್ಕಾರ, ಆಯ್ತಾ? ಸೊ ಗೊತ್ತುಂಟು, ರಾಜ್ಯ ಇದ್ರಲ್ಲಿ ಸರ್ಕಾರ ಇರ್ಬೇಕು. ಸೊ ಈ ರಾಜ್ಯ ಮತ್ತು ಸರ್ಕಾರ ಯಾವ ರೀತಿಯಲ್ಲಿ ರಚನೆ ಆಗಿದೆ ಅನ್ನೋದಾಗಿ ನಮಗೆ ಪೊಲಿಟಿಕಲ್ ಸೈನ್ಸ್ ತಿಳಿಸಿಕೊಡ್ತದೆ. ನಮಗೆ ಅದು ಬೇರೆ ಯಾವುದೋ ನಿಮ್ಗೆ ಸೈನ್ಸ್ ಬುಕ್ ಅಲ್ಲಿಯೋ ಅಥವಾ ಹಿಸ್ಟ್ರಿ ಬುಕ್ ಅಲ್ಲಿಯೋ ಅಥವಾ ನಿಮ್ಮ ಮ್ಯಾಥ್ಸ್ ಬುಕ್ ಅಲ್ಲಿಯೋ ನಮಗೆ ಗೊತ್ತಾಗುದಿಲ್ಲ ಹೇಗೆ ಗೌರ್ಮೆಂಟ್ ರಚನೆ ಆಗ್ತದೆ, ಯಾರ್ಯಾರು ಇರ್ತಾರೆ, ವೋಟಿಂಗ್ ಹೇಗೆ ಆಗ್ತದೆ, ಯಾರಿಗೆಲ್ಲ ವೋಟಿಂಗ್ ರೈಟ್ಸ್ ಉಂಟು, ಅದರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವು ರಾಜ್ಯಶಾಸ್ತ್ರದ ವಿಚಾರವನ್ನೇ ಕಲಿಬೇಕು, ಆಯ್ತಾ? ಸೊ ಬೇರೆ ಯಾವುದ್ರಲ್ಲಿ ನಮಗೆ ಅದರ ಇನ್ಫಾರ್ಮೇಶನ್ ಸಿಗುದಿಲ್ಲ. ಸೊ ಆದ್ರಿಂದ ರಾಜ್ಯ ಮತ್ತು ಸರ್ಕಾರದ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿ ಒದಗಿಸ್ತದೆ. ನೆಕ್ಸ್ಟ್ ಪಾಯಿಂಟ್ ಬರೀವನಾ? ಬರೀರಿ. ರಾಜ್ಯ ಮತ್ತು ಸರಕಾರಗಳ ರಚನೆ, ರಾಜ್ಯ ಮತ್ತು ಸರಕಾರಗಳ ರಚನೆ, ರಾಜ್ಯ ಮತ್ತು ಸರಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿ ಒದಗಿಸುತ್ತದೆ. ಆಯ್ತಾ? ಬರ್ದು 2 ಪಾಯಿಂಟ್ ಬುಕ್ ಅಲ್ಲಿ ಬರ್ದ್ರಿ. ನಾವು 3 ಪಾಯಿಂಟ್ ಅನ್ನ ನೋಡಿ ಆಯ್ತು, ಆಯ್ತಾ? ಸರಿ, ನೆಕ್ಸ್ಟ್ ನೋಡುವ. ನೆಕ್ಸ್ಟ್ ಬರುವ ಇಂಪಾರ್ಟೆನ್ಸ್ ಅನ್ನು ನಾನು ಆಗ ಮೀನಿಂಗ್ ಅನ್ನ ಹೇಳುವಾಗ ಹೇಳಿದ್ದೇನೆ, ಆಯ್ತಾ? ಸೊ ಅಂದ್ರೆ ರಾಜ್ಯಶಾಸ್ತ್ರದ ಅರ್ಥ ಏನು, ರಾಜ್ಯಶಾಸ್ತ್ರ ಎಂದರೇನು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡುವ ಸಂದರ್ಭದಲ್ಲಿ ಅದನ್ನ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಏನು ಅಂತ ಹೇಳಿದ್ರೆ, ರಾಜ್ಯಶಾಸ್ತ್ರವು ಒಂದು ಸರ್ಕಾರದ ಭೂತ ಮತ್ತು ವರ್ತಮಾನ ಕಾಲಗಳ, ಅಂದ್ರೆ ಹಿಂದೆ ಹೇಗೆ ಮಾಡಿತ್ತು ಚಟುವಟಿಕೆ ಒಂದು ಸರ್ಕಾರ, ಈಗ ಹೇಗೆ ಮಾಡ್ತಾ ಉಂಟು. ಈಗ ಹೇಳ್ತಾರೆ ನೀವು ನ್ಯೂಸ್ ಚಾನೆಲ್ಸ್ ಅಲ್ಲಿ, ಹಿಂದಿನ ಸರ್ಕಾರ ಹೀಗೆ ಮಾಡಿತ್ತು, ಇಂದಿನ ಸರ್ಕಾರ ಹೀಗೆ ಮಾಡ್ತಾ ಇದೆ ಅಂತ ಹೇಳಿ, ಹೌದಾ? ಎಷ್ಟೋ ಇಸವಿಯ ಮೊದಲಿನ ಸರ್ಕಾರ ಈ ರೀತಿಯ ಕ್ರಮಗಳನ್ನ ಕೈಗೊಂಡಿತ್ತು, ಈಗಿನ ಸರ್ಕಾರ ಈ ರೀತಿಯ ಕ್ರಮಗಳನ್ನ ಕೈಗೊಂಡಿದೆ ಅಂತೆಲ್ಲ ಹೇಳ್ತಾರೆ, ಕೇಳಿರ್ಬೋದು ನ್ಯೂಸ್ ನೋಡುವವರು, ಹೌದಾ? ಸೊ ಆ ರೀತಿಯ ಸರ್ಕಾರದ ಭೂತ ಮತ್ತು ವರ್ತಮಾನ ಕಾಲದ ಚಟುವಟಿಕೆಗಳ ಬೆಳಕಿನಡಿಯಲ್ಲಿ ಭವಿಷ್ಯದ ಚಟುವಟಿಕೆಗಳನ್ನ ಯೋಜಿಸಲು ಸಹಕರಿಸುವುದರ ಜೊತೆಗೆ ಆಧುನಿಕ ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಸಹ ಸಹಕಾರಿಯಾಗಿದೆ. ಅಂದ್ರೆ ಒಂದು ಸರ್ಕಾರ ಯಾವ ರೀತಿಯಲ್ಲಿ ಹಿಂದೆ ಮತ್ತು ಇಂದು ಕಾರ್ಯವನ್ನ ಮಾಡ್ತಾ ಉಂಟು ಅಂತ ಹೇಳಿ ಅದರ ಬಗ್ಗೆ ಚಿಂತನೆಗಳನ್ನ ನಡೆಸ್ತದೆ ರಾಜ್ಯಶಾಸ್ತ್ರ.
ಅದರ ಜೊತೆಗೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಯಾವ ರೀತಿಯ ಚಟುವಟಿಕೆಗಳನ್ನ ಕೈಗೊಳ್ಬಹುದು, ಒಂದು ಆಧುನಿಕ ಕಲ್ಯಾಣ ರಾಜ್ಯದ ಚಿಂತನೆಯನ್ನ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿ ನಮಗೆ ಬೇರೆ ಯಾವುದೇ ವಿಷಯ ತಿಳಿಸಿಕೊಡುದಿಲ್ಲ. ಅದೆಲ್ಲ ವಿಷಯವನ್ನ ನಮಗೆ ಉತ್ತಮ ಆಡಳಿತಕ್ಕೆ ಬೇಕಾದಂತ ಎಲ್ಲ ವಿಷಯ ಹೇಳಿಕೊಡುವಂತದ್ದು ಯಾವುದು? ರಾಜ್ಯಶಾಸ್ತ್ರ. ಇದನ್ನ ಬರೆಯುವುದು ಬೇಡ, 2 ಪಾಯಿಂಟ್ ಸಾಕು ಪಾಯಿಂಟ್ ಬುಕ್ ಅಲ್ಲಿ ಬರೆದ್ರೆ. ನೆಕ್ಸ್ಟ್, ಪ್ರತಿ ಒಂದು ದೇಶದಲ್ಲಿ ಸಹ, ಎಲ್ಲಾ ದೇಶ ಅಂತಲ್ಲ, ಭಾರತದಂತಹ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಉಂಟು, ಸಂವಿಧಾನ ಅಂತ ಹೇಳಿ. ಸೊ ಸಂವಿಧಾನ ಅಂದ್ರೆ ಏನು ಅಂತ ಹೇಳಿ ನಾನು NNMS ಅಲ್ಲಿ ಹೇಳಿದ್ದೆ. ಯಾರಾದ್ರೂ ಒಬ್ರು ಹೇಳ್ತೀರಾ ಸಂವಿಧಾನ ಎಂದರೇನು ಅಂತ ಹೇಳಿ? ರೂಪಶ್ರೀ ಕೈ ಎತ್ತಿದ್ದು, ಹೇಳಮ್ಮ. ದೇಶವು ಅನುಸರಿಸುವ. ಕಟ್ಟಾಯ್ತು. ಕಟ್ಟಾಯ್ತಲ್ಲಮ್ಮ. ವರ್ಷ ಹೇಳಮ್ಮ. ಏನು ಕಟ್ಟಾಗುದು? ಅನುಶ್ರೀ ಉಡುಪ ಹೇಳಮ್ಮ. ಒಂದು ದೇಶವು ಅನುಸರಿಸುವ ಮೂಲಭೂತ ಕಾನೂನನ್ನು ಸಂವಿಧಾನ ಎನ್ನುವರು. ವೆರಿ ಗುಡ್, ಆಯ್ತಾ. ಸೊ ಅಲ್ಲಿ ಇಬ್ರದ್ದು ಕಟ್ಟಾಯ್ತು, ಆದ ಕಾರಣ ಹೇಳಲಿಕ್ಕೆ ಆಗ್ಲಿಲ್ಲ ಅವರು. ಓಕೆ, ಆಯ್ತಾ. ಮೂಲಭೂತ ಕಾನೂನನ್ನು ಸಂವಿಧಾನ ಅಂತ ಹೇಳಿ ಹೇಳ್ತಾರೆ ಅಂತೇಳಿ. ಈಗ ನಮಗೆ ಸಂವಿಧಾನ, ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಏನುಂಟು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಹಾಗಾದ್ರೆ ನಾವು ಯಾವ್ದನ್ನು ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರೆ ಬೇರೆ ಯಾವುದೇ ವಿಷಯದಲ್ಲಿ ನಮಗೆ ಅದು ಸಿಗುದಿಲ್ಲ. ನಮಗೆ ಆ ಸಂವಿಧಾನದ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡ್ಲಿಕ್ಕೆ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಆಗುದು ಕೇವಲ ರಾಜ್ಯಶಾಸ್ತ್ರದಲ್ಲಿ ಮಾತ್ರ, ಆಯ್ತಾ. ಆ ಸಂವಿಧಾನದ ಬಗ್ಗೆ ಇರ್ಬೋದು ಅಥವಾ ಕಾನೂನುಗಳ ಬಗ್ಗೆ ನಮಗೆ ನಾಲೆಜ್ ಅನ್ನ ಕೊಡುವಂಥದ್ದು, ಜ್ಞಾನವನ್ನ ಕೊಡುವಂಥದ್ದು ಯಾವುದು? ಅದು ರಾಜ್ಯಶಾಸ್ತ್ರ. ಇಟ್ಸ್ ಅ ಸಿಂಪಲ್ ಪಾಯಿಂಟ್, ಬರಿಬೇಕು ಅಂತ ಹೇಳಿಲ್ಲ, ನಾನು ಅದನ್ನ ನೋಟ್ಸ್ ಅಲ್ಲಿ ಕೊಡ್ತೇನೆ ಮಕ್ಕಳು, ಆಯ್ತಾ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡುವ. ಸೊ ಏನು, ಒಂದು ಸರ್ಕಾರ ಅಂತ ಹೇಳಿ ಆಗುವಾಗ ಸೊ ಈ ರೀತಿಯ 3 ಅಂಗಗಳು ಬರ್ತದೆ. ಏನು? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇದು ಯಾವತ್ತು ನೀವು ನೆನಪಿಟ್ಕೊಳ್ಬೇಕು. ಸರ್ಕಾರದ 3 ಅಂಗಗಳು ಯಾವುದು ಅಂತ ಹೇಳಿದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಅಲ್ಲಿ ಬರೀತಿರಬೇಕಿದ್ರೆ ಸರ್ಕಾರದ 3 ಅಂಗಗಳು, ಅದು ರಾಜ್ಯಶಾಸ್ತ್ರ ಪ್ರಾಮುಖ್ಯತೆಯಲ್ಲಿ ಬರುದು ಅಂತ ಹೇಳಿ ಅಲ್ಲ, ಜನರಲ್ ಆಗಿ ನಿಮ್ಗೊಂದು ಗೊತ್ತಿರ್ಲಿ. ನಾನು ಹೀಗೆ ಬ್ರಾಕೆಟ್ ಅಲ್ಲಿ ಬರಿ, ದೊಡ್ಡ ಹೀಗೆ ಬ್ರಾಕೆಟ್ ಮಾಡಿ ಬರೀರಿ. ಸರ್ಕಾರದ 3 ಅಂಗಗಳು. ಸರ್ಕಾರದ 3 ಅಂಗಗಳು: 1 ಶಾಸಕಾಂಗ, ಲೆಜಿಸ್ಲೇಚರ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. 2 ಕಾರ್ಯಾಂಗ, ಎಕ್ಸಿಕ್ಯೂಟಿವ್. ನೆಕ್ಸ್ಟ್ ನ್ಯಾಯಾಂಗ, ಜುಡಿಷಿಯರಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ ರೀತಿಯ 3 ಅಂಗಗಳ ಬಗ್ಗೆ, ಮತ್ತೆ ಆ 3 ಅಂಗಗಳು ಯಾವ ರೀತಿಯಲ್ಲಿ ಅದರದ್ರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತದೆ ಅನ್ನೋದಾಗಿ ನಮಗೆ ಯಾವುದು? ರಾಜ್ಯಶಾಸ್ತ್ರ ಮಾಹಿತಿಯನ್ನ ಒದಗಿಸಿ ಕೊಡುವಂಥದ್ದು. ಮಾಹಿತಿ, ಅದರ ಬಗ್ಗೆ ಜ್ಞಾನವನ್ನ ಕೊಡುವಂಥದ್ದು ಸಹ, ಅದರ ಬಗ್ಗೆ ತಿಳುವಳಿಕೆಯನ್ನ ಕೊಡುವಂಥದ್ದು ರಾಜ್ಯಶಾಸ್ತ್ರ, ಆಯ್ತಾ. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಜನರಲ್ಲಿ, ಪ್ರತಿಯೊಬ್ಬ ಜನರಲ್ಲಿ ಸಹ ರಾಜಕೀಯ ಪ್ರಜ್ಞೆಯನ್ನ ಜಾಗೃತಗೊಳಿಸುವುದರ ಮೂಲಕ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಜಾಗೃತವಾಗಿ ಮತ್ತು ಸಕ್ರಿಯವಾಗಿ ಇರುವಂತೆ ನೋಡಿಕೊಳ್ತದೆ. ಸೊ ಇಲ್ಲ ಅಂತ ಹೇಳಿದ್ರೆ, ಈಗ ರಾಜ್ಯಶಾಸ್ತ್ರ ಅನ್ನುವಂತಹ ಒಂದು ಅಧ್ಯಯನ ಶಾಸ್ತ್ರ ಇರ್ಲಿಲ್ಲ ಅಂತ ಹೇಳಿದ್ರೆ ಸೊ ನಮಗೆ ಈ ಸರ್ಕಾರದ ರೀತಿ ನಿಯಮಗಳ ಬಗ್ಗೆ ತಿಳ್ಕೊಳ್ಳಿಕ್ಕೇನೆ ಆಗ್ತಿರ್ಲಿಲ್ಲ, ಹೌದಾ. ಸೊ ನಾವೀಗ ಏನ್ ಮಾಡ್ತೇವೆ, ನಮ್ಗೆ ಗೌರ್ಮೆಂಟ್ ಸ್ಟ್ರಕ್ಚರ್ ಬೇಕು, ಗೌರ್ಮೆಂಟ್ ಸ್ಟ್ರಕ್ಚರ್ನ ಐಡಿಯಾಸ್ ಬೇಕು. ಸೊ ಹೇಗೆ ಸರ್ಕಾರ ಕೆಲಸ ಮಾಡ್ತದೆ ಅಂತ ಗೊತ್ತಾಗ್ಬೇಕು. ಸೊ ಯಾರು ಹೇಗೆ ಅಧಿಕಾರಕ್ಕೆ ಬರ್ತಾರೆ ಅಂತ ಗೊತ್ತಾಗ್ಬೇಕು ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ತೇವೆ, ಪೊಲಿಟಿಕಲ್ ಸೈನ್ಸ್ ಅನ್ನ ರೆಫರ್ ಮಾಡ್ತೇವೆ, ಅಂದ್ರೆ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡ್ತೇವೆ. ಆಗ ನಮ್ಗೆ ಗೊತ್ತಾಗ್ತದೆ, ಹೌದಾ. ನಮ್ಮಲ್ಲಿ ರಾಜಕೀಯ ಪ್ರಜ್ಞೆ ಮೂಡ್ತದೆ, ನಮ್ಮನ್ನ ಆಳುವಂತಹ ಸರ್ಕಾರ ಈ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅನ್ನುವಂತಹ ಒಂದು ತಿಳುವಳಿಕೆ ನಮ್ಮಲ್ಲಿ ಬರ್ತದೆ, ಹೌದಾ. ಸೊ ಅದೆಲ್ಲದರ ಬಗ್ಗೆ ನಮಗೆ ಅರಿವು ಮೂಡುವುದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಅವರು ಆಡಳಿತವನ್ನ ನಡೆಸಿಕೊಂಡು ಹೋಗ್ಬೋದು, ಜನ ಕಲ್ಯಾಣಕ್ಕೆ ಪೂರಕವಾಗಿ ಆಡಳಿತ ನಡೆಸದೇ ಇರ್ಬೋದು. ಯಾಕೆಂತಂದ್ರೆ ನಾವು ಕ್ವಶನ್ ಮಾಡುದಿಲ್ಲ ಅಂತ ಹೇಳಿ. ಸೊ ಈಗ ನಾವೇನ್ ಮಾಡ್ತೇವೆ, ನಮಗೆಲ್ಲ ರಾಜಕೀಯ ಪ್ರಜ್ಞೆ ಉಂಟು ಜನಸಾಮಾನ್ಯರಿಗೆ, ಆದ್ರಿಂದ ನಾವು ಕೇಳ್ತೇವೆ, ಯಾಕೆ ಹೀಗೆ ಆಯ್ತು,
ಯಾಕೆ ನಮಗೆ ಆ ಒಂದು ಫೆಸಿಲಿಟಿ ಇಲ್ಲ ಅನ್ನೋದಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತದೆ. ಹೇಗೆ ಪ್ರಶ್ನೆ ಮಾಡ್ತೇವೆ? ನಮಗೆ ಗೊತ್ತಿದ್ದ ಕಾರಣ. ನಮಗೆ ಹೇಗೆ ಗೊತ್ತಾಯ್ತು? ಯಾವ್ದು ತಿಳಿಸಿಕೊಟ್ಟಿದ್ದು? ರಾಜ್ಯಶಾಸ್ತ್ರ ತಿಳಿಸಿಕೊಟ್ಟಿದ್ದು. ಅರ್ಥ ಆಯ್ತಾ? ಸೊ ಇಂತಹ ವಿಚಾರಗಳ ಬಗ್ಗೆ ನಮಗೆ ರಾಜ್ಯಶಾಸ್ತ್ರ ತಿಳಿಸಿ ಕೊಡ್ತದೆ. ಹೇಗೆ ಜನರಲ್ ಆಗಿ ಬರಿಬಹುದು ಅಂದ್ರೆ, ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತದೆ ಅಂತ ಸಹ ಬರಿಬಹುದು. ಆಯ್ತಾ? ಸರಿ, ಓಕೆ. ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡೋದಿದ್ರೆ, ನೆಕ್ಸ್ಟ್ ಪಾಯಿಂಟ್ ಯಾವ್ದನ್ನ ನಾವು ನೋಡ್ಬೋದು ಅಂತ ಹೇಳಿದ್ರೆ, ರಾಜ್ಯಶಾಸ್ತ್ರವು ರಾಜ್ಯಶಾಸ್ತ್ರದ ಜ್ಞಾನ ಏನುಂಟು, ಸೊ ಅದು ಉತ್ತಮ ನಾಯಕರು ಮತ್ತು ಸಮಾಜ ಸೇವಕರನ್ನು ಜನರ ಸಮಸ್ಯೆಗಳನ್ನು ತಿಳಿದು ಪರಿಣಾಮಕಾರಿಯಾದ ಪರಿಹಾರ ಕ್ರಮಗಳನ್ನು ಅನುಸರಿಸಲಿಕ್ಕೆ ಅದು ಸಹಾಯವನ್ನ ಮಾಡ್ತದೆ. ಅರ್ಥ ಆಯ್ತಾ? ರಾಜ್ಯಶಾಸ್ತ್ರದ ಜ್ಞಾನ ಏನಾಗ್ತದೆ ಅಂದ್ರೆ, ಉತ್ತಮ ನಾಯಕರು ಮತ್ತು ಸಮಾಜ ಸೇವಕರು ಜನರ ಸಮಸ್ಯೆಗಳನ್ನ ತಿಳ್ಕೊಂಡು ಪರಿಣಾಮಕಾರಿಯಾದ ಪರಿಹಾರ ಕ್ರಮಗಳನ್ನು ಅನುಸರಿಸಲಿಕ್ಕೆ ನಮಗೆ ರಾಜ್ಯಶಾಸ್ತ್ರ ತುಂಬಾ ಹೆಲ್ಪ್ ಮಾಡ್ತದೆ. ಅದು ಎಲ್ರಿಗೂ ಬೇಕು, ಅಂದ್ರೆ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ನಾಯಕರಿಗೆ, ಸಮಾಜ ಸುಧಾರಕರಿಗೆ, ಸಮಾಜ ಸೇವಕರಿಗೂ ಸಹ ರಾಜ್ಯಶಾಸ್ತ್ರದ ಜ್ಞಾನ ಇರುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್, ರಾಜ್ಯಶಾಸ್ತ್ರದ ಜ್ಞಾನವು ನಾಯಕರನ್ನು ಮತ್ತು ಉತ್ತಮ ನಾಗರಿಕರನ್ನು ಸೃಷ್ಟಿಸುವಲ್ಲಿ ಸಹ ನಮಗೆ ಹೆಲ್ಪ್ ಮಾಡ್ತದೆ ಅಂತ ಹೇಳ್ಬೋದು. ಈ ಪಾಯಿಂಟಿಗೆ ಬಂದ್ರೆ ಏನು ಅಂತ ಹೇಳಿದ್ರೆ, ರಾಜ್ಯಶಾಸ್ತ್ರವು ರಾಜಕೀಯ ಸಂಸ್ಥೆಗಳಾದಂತಹ ರಾಜಕೀಯ ಪಕ್ಷ ಇರ್ಬೋದು, ನೆಕ್ಸ್ಟ್ ಒಕ್ಕೂಟಗಳಿರ್ಬೋದು, ಸ್ಥಳೀಯ ಸಂಸ್ಥೆಗಳು ಇರ್ಬೋದು, ಇತ್ಯಾದಿಗಳನ್ನ ತಿಳಿಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತದೆ. ಸೊ ರಾಜಕೀಯ ಪಕ್ಷ ಯಾವ ರೀತಿ ರಚನೆ ಆಗಿದೆ, ಸೊ ಎಷ್ಟು ರಾಜಕೀಯ ಪಕ್ಷ ಉಂಟು, ಅದನ್ನೆಲ್ಲವನ್ನು ನಾವು ಹೇಗೆ ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ ನಮಗೆ ರಾಜ್ಯಶಾಸ್ತ್ರ ಅದರ ಮಾಹಿತಿಯನ್ನ ಒದಗಿಸ್ತದೆ. ಆಯ್ತಾ? ನೆಕ್ಸ್ಟ್ ನೋಡುವ. ಸೊ ನೆಕ್ಸ್ಟ್, ನಾವು ಹೇಗೆ ರಾಜಕೀಯವಾಗಿ ತೊಡಗಿಸಿಕೊಳ್ಳಿಕ್ಕಾಗ್ತದೆ? ಪ್ರತಿಯೊಬ್ಬರಿಗೆ ಸಹ ರಾಜಕೀಯವಾಗಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಸೊ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ತೋರಿಸಿದ್ದಾರೆ ಚಿತ್ರದಲ್ಲಿ. ಏನಂತ ತೋರಿಸಿದ್ದಾರೆ? ವೋಟಿಂಗ್ ರೈಟ್ಸ್ ಅನ್ನ ತೋರಿಸಿದ್ದಾರೆ. ಭಾರತದ ಪ್ರಜೆಗೆ ಎಷ್ಟು ವರ್ಷದ ನಂತರ ವೋಟಿಂಗ್ ರೈಟ್ಸ್ ಬರ್ತದೆ? ಕ್ವಶನ್. ಭಾರತದ ಪ್ರಜೆಗೆ ಎಷ್ಟು ವರ್ಷದ ನಂತರ ವೋಟಿಂಗ್ ರೈಟ್ಸ್ ಬರ್ತದೆ? ಜಿತೇಶ್ ಹೇಳು. ಯಾಕೆ ಅನ್ಮ್ಯೂಟ್ ಮಾಡ್ತಿ? ಹಾ ಹೇಳು. ಮೆಸೇಜ್ ಹಾಕಿದ್ದಾರೆ ಎಲ್ಲರೂ ನಿನ್ಕಿಂತ ಮುಂಚೆ. ಇಲ್ಲ. ಕೌಸಲ್ಯ ಹೇಳಮ್ಮ. 18 ವರ್ಷದ ನಂತರ. 18 ವರ್ಷದ ನಂತರ. ಆಯ್ತಾ? ವಯಸ್ಕ ಮತದಾನ ಅಂತ ಹೇಳಿ ಉಂಟು ಭಾರತದಲ್ಲಿ. ವಯಸ್ಕ ಮತದಾನ ಅಂತ ಹೇಳಿದ್ರೆ 18 ವರ್ಷದ ನಂತರ ನಮಗೆ ವೋಟಿಂಗ್ ರೈಟ್ಸ್ ಬರ್ತದೆ. ಅಂದ್ರೆ 18 ವರ್ಷ ಆದ ಕೂಡಲೇ ವೋಟಿಂಗ್ ರೈಟ್ಸ್ ಬರೋದು ಅಂತ ಹೇಳಿ ಅಲ್ಲ, ವೋಟಿಂಗ್ ರೈಟ್ಸ್ ಬರ್ತದೆ. ನಾವು ಯಾವಾಗ ವೋಟ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಅದಕ್ಕೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಸ್ ಅನ್ನ ಫಾಲೋ ಅಪ್ ಮಾಡ್ಬೇಕು. ಅಂದ್ರೆ ನಮ್ಮನ್ನ ಹೆಸರನ್ನ ವೋಟಿಂಗ್ ಲಿಸ್ಟ್ ಗೆ ನಾವು ಸೇರಿಸಿಕೊಳ್ಬೇಕು. ಮತದಾರರ ಪಟ್ಟಿಗೆ ನಮ್ಮ ಹೆಸರನ್ನ ಸೇರಿಸಿದಾಗ ಮಾತ್ರ ನಮಗೆ ವೋಟಿಂಗ್ ರೈಟ್ಸ್ ಅಂತ ಹೇಳಿ ಬರುದು. ನಂಗೆ 18 ಆಯ್ತು, ನಾನು ವೋಟ್ ಹಾಕ್ತೇನೆ ಅಂತ ಹೇಳಿ ನಾವು ಜಬರ್ದಸ್ತ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸರಿ, ನಾವು ಹೋಗಿ ಅದಕ್ಕೆ ಸಂಬಂಧಿಸಿದ ಎಲ್ಲ ವಿಷಯವನ್ನ ಫಾಲೋ ಅಪ್ ಮಾಡ್ಬೇಕಾಗ್ತದೆ. ನೀನು ಹೇಳಿದ್ಯಾ ಜಿತೇಶ್? ಕೇಳಲಿಲ್ಲ ಅಣ್ಣ. ಆಯ್ತಾ? ಈಚೆ ಮೋಸ್ಟ್ಲಿ ನಿನ್ನದು ಮ್ಯೂಟ್ ಆಗಿ, ಅಂದ್ರೆ ನಿಂದು ವಾಲ್ಯೂಮ್ ಎಲ್ಲ ಇತ್ತಿರ್ಬೋದು, ಹಾಗಾಗಿ ಕೇಳಲಿಲ್ಲ. ಸರಿ, ಹೇಳಿದ್ರೆ ಗುಡ್. ಓಕೆ, ನೆಕ್ಸ್ಟ್ ನೋಡು. ಸೊ ಇದು ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೇನೆ. ಸಕ್ರಿಯವಾಗಿ ರಾಜಕೀಯ ತೊಡಗಿಸಿಕೊಳ್ಳಿಕ್ಕೆ ಸಹ ಅದು ಪೂರಕವಾಗಿ ಕೆಲಸವನ್ನ ಮಾಡ್ತದೆ ಅಂತ ಹೇಳಿ. ನೆಕ್ಸ್ಟ್ ನೋಡುವ. ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ನ ಬಗ್ಗೆ ನಮಗೆ ಜ್ಞಾನವನ್ನ ಕೊಡ್ತದೆ. ಅಂತಾರಾಷ್ಟ್ರೀಯ ಸಂಬಂಧ, ಒಂದು ದೇಶ ಇನ್ನೊಂದು ದೇಶದ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಸಂಬಂಧವನ್ನ ಹೊಂದಿದೆ, ಯಾವ ರೀತಿಯ ರಿಲೇಶನ್ಶಿಪ್ ಅನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಅನ್ನ ರಾಜ್ಯಶಾಸ್ತ್ರ ಒದಗಿಸಿ ಕೊಡ್ತದೆ. ಅದರ ಜೊತೆಗೆ ವಿಶೇಷವಾಗಿ ದೇಶಗಳ ನಡುವೆ ಯುದ್ಧಗಳ ಬಗ್ಗೆ ಮತ್ತು ಶಾಂತಿ ಮತ್ತು ಸಹಕಾರದ ಒಂದು ಮಹತ್ವ, ಅಂದ್ರೆ ಹೆಚ್ಚಾಗಿ ಶಾಂತಿಯುತವಾಗಿ ನಾವು ಇನ್ನೊಂದು ದೇಶದ ಜೊತೆಯಲ್ಲಿ ವ್ಯವಹರಿಸಬೇಕು. ಸೊ ಆ ಒಂದು ನಾಲೆಜ್ ಅನ್ನ ನಮಗೆ ರಾಜ್ಯಶಾಸ್ತ್ರ ಒದಗಿಸ್ತದೆ. ಅದನ್ನ ನಾವು ಶಾರ್ಟ್ ಆಗಿ ಹೇಳ್ಬೋದು ಅಂದ್ರೆ, ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಏನು ಮಾಹಿತಿಯನ್ನ ಕೊಡ್ತದೆ ಅಥವಾ ಜ್ಞಾನವನ್ನ ಕೊಡ್ತದೆ ಅಂತ ಹೇಳಿ ನಾವು
ಬರೀಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಲಾಸ್ಟ್ ಗೆ ನಾವು ನೋಡಿದ್ರೆ ಇಲ್ಲಿಗೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯ ಪಾಯಿಂಟ್ಸ್ ಮುಗೀತು ಆಯ್ತಾ. ಸೊ ಒಟ್ಟಾರೆಯಾಗಿ ನಾವು ಹೇಳ್ತಾ ಹೋಗುದಿದ್ರೆ, ಸೊ ಇಷ್ಟರ ತನಕ ನಾವು ಯಾಕೆ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡ್ಬೇಕು, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಅಂದ್ರೆ ಏನು ಅಂತ ಹೇಳಿ ನೋಡಿ ಆಯ್ತು. ಸೊ ರಾಜ್ಯವೊಂದರ ಅವಶ್ಯಕತೆ, ಉತ್ತಮ ರಾಜ್ಯಾಡಳಿತ, ನಾಯಕರ ಪಾತ್ರ ಹಾಗೂ ಪ್ರಜೆಗಳ ಭಾಗವಹಿಸಿಕೆ, ಇದೆಲ್ಲವನ್ನು ಸಹ ನಮಗೆ ರಾಜ್ಯಶಾಸ್ತ್ರ ತಿಳಿಸಿ ಕೊಡ್ತದೆ. ರಾಜ್ಯಶಾಸ್ತ್ರವು ಪ್ರಜೆಗಳೆಲ್ಲರೂ ಉತ್ತಮ, ಜವಾಬ್ದಾರಿಯುತ, ಸುಸಂಸ್ಕೃತ ಮತ್ತು ಕ್ರಿಯಾಶೀಲ ನಾಗರಿಕರಾಗುವಂತೆ ಸಹಕಾರವನ್ನು ಸಹ ಮಾಡ್ತದೆ. ಟೋಟಲ್ ಆಗಿ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಅವನು ನ್ಯಾಯಯುತವಾಗಿ ಹೇಗೆ ಗೌರ್ಮೆಂಟ್ ಇರ್ಬೇಕು ಅಥವಾ ಸರ್ಕಾರ ಇರ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಒದಗಿಸ್ತದೆ. ಒಂದು ಸುಖಿ ರಾಜ್ಯದ ಕಲ್ಪನೆ ಅಥವಾ ಅದರ ಆ ಒಂದು ಸುಖಿ ರಾಜ್ಯದ ಸ್ಥಾಪನೆ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಹ ನಮಗೆ ರಾಜ್ಯಶಾಸ್ತ್ರ ಮಾಹಿತಿಯನ್ನ ಒದಗಿಸ್ತದೆ. ಟೋಟಲ್ ಆಗಿ ಒಂದು ಶಾಂತಿಯುತವಾದಂತಹ ಒಂದು ಸುಖಿ ರಾಜ್ಯ ಅಥವಾ ಸುಖಿ ಆಡಳಿತವನ್ನ, ಸುಖಿ ಸರ್ಕಾರವನ್ನ ಹೇಗೆ ಜನರಿಗೆ ಒದಗಿಸ್ಬೋದು ಅನ್ನೋದ್ರ ಬಗ್ಗೆ ನಮಗೆ ರಾಜಕೀಯ ವಿಚಾರಗಳನ್ನ, ಆಡಳಿತಾತ್ಮಕ ವಿಚಾರಗಳನ್ನ ನಮಗೆ ರಾಜ್ಯಶಾಸ್ತ್ರ ತಿಳಿಸಿ ಕೊಡ್ತದೆ. ಸೊ ಇದಿಷ್ಟು ಮಾಹಿತಿಗಳು ಏನು ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರದ ಮೊದಲನೇ ಪಾಠ, ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಪಾಠದ ಬಗ್ಗೆ ಇದ್ದಂತಹ ವಿಷಯ ಆಯ್ತಾ. ಸೊ ಇದ್ರ ಬಗ್ಗೆ ಡೌಟ್ ಇದ್ರೆ ಕೇಳಿ, ಇಲ್ಲಾಂದ್ರೆ ಒಂದೆರಡು ಕ್ವಶನ್ಸ್ ಅನ್ನ ಕೇಳು. ಸೊ ಡೌಟ್ ಉಂಟು ಯಾರಿಗಾದ್ರೂ? ಇಲ್ಲ, ಓಕೆ. ಇಲ್ಲದಿದ್ರೆ ಡೌಟ್ ಇಲ್ಲದ್ರೆ ನಂಗೂ ಸಹ ಖುಷಿ ಆಯ್ತು. ಕ್ವಶನ್ ಕೇಳ್ತೇನೆ ನಾನು, ಆಗ್ಬೋದಲ್ಲ? ಓಕೆ, ಕ್ವಶನ್ ಅನ್ನ ಕೇಳು. ಕ್ವಶನ್ ಕೇಳ್ತೇನೆ ಅಂತ ಹೇಳಿದಾಗ ನೋಡಿ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತು. ಸರಿ, ಕೇಳು. ಓಕೆ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಪ್ರಣಮ್ಯ, ಪ್ರಣಮ್ಯ, ಮ್ಯೂಟ್ ಮಾಡು, ಅನ್ಮ್ಯೂಟ್ ಮಾಡು. ಆಗ್ತಿಲ್ವಾ? ಓಕೆ, ನೋಡು ಬೇರೆ ಯಾರ ಹತ್ರ ಆದ್ರೂ ಕೇಳು. ಹಾ, ಮೀನಾಕ್ಷಿ ಹೇಳಮ್ಮ. ಅರಿಸ್ಟಾಟಲ್. ಓಕೆ, ವೆರಿ ಗುಡ್, ಅರಿಸ್ಟಾಟಲ್. ನೆಕ್ಸ್ಟ್ ಕ್ವಶನ್, ಅರಿಸ್ಟಾಟಲರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಏಕೆ ಕರೆಯುತ್ತಾರೆ? ಅರಿಸ್ಟಾಟಲರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಏಕೆ ಕರೆಯುತ್ತಾರೆ? ಅಕ್ಷಯ್. ಅಕ್ಷಯ್ ಕೇಳ್ತಿಲ್ಲ ಅಣ್ಣ, ನಿಮ್ದು ಮೋಸ್ಟ್ಲಿ ವಾಲ್ಯೂಮ್ ನಿಮ್ಮ ಮೊಬೈಲ್ ಅಲ್ಲಿ ಮೋಸ್ಟ್ಲಿ ಲೋ ಆಗಿರ್ಬೋದು, ನಂಗೆ ಕೇಳ್ತಿಲ್ಲ. ಹೇಳ್ತಿಲ್ವಾ? ಬೇರೆ ಯಾರಾದ್ರೂ ಕೇಳು. ಅನಿಷ್ಮಾ. ಹೇಳಮ್ಮ. ಹೇಳುದಿಲ್ಲಮ್ಮ, ಬೇಡ ಆಯ್ತಾ? ಅರಿಸ್ಟಾಟಲರು ಅರಿಸ್ಟಾಟಲರು ರಾಜ್ಯ ಅಪಾಯ ಹಾಕಿದ ಪ್ರಥಮ. ಮ್ಯೂಟ್ ಆಯ್ತು. ಯಾರು ಹೇಳ್ತೀರಾ? DL ಮಧುರ. ಏಕೆಂದರೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ತಳಪಾಯ ಹಾಕಿದ ಪ್ರಥಮ ಚಿಂತಕರೆನಿಸಿದ್ದಾರೆ. ವೆರಿ ಗುಡ್. ನಿಷ್ಮಾ ಹೇಳಿದ್ಲು, ಕಟ್ ಆಯ್ತಮ್ಮ, ಆಯ್ತಾ? ಓಕೆ, ಸರಿ, ವೆರಿ ಗುಡ್. ನೆಕ್ಸ್ಟ್, ಸಾಕ್ರೆಟಿಸ್ನ ಶಿಷ್ಯ ಯಾರು? ಸಾಕ್ರೆಟಿಸ್ನ ಶಿಷ್ಯ ಯಾರು? ಆಯ್ತು, ಇನ್ನೊಂದು ನಿಮಿಷ ಇರುತ್ತೆ, ಬೇಗ ಹೇಳಿ. ಆರ್ಯರೈ. ಆರ್ಯರೈ.
ಪ್ಲೇಟೋ. ಸರಿ. ನೆಕ್ಸ್ಟ್, ಅರಿಸ್ಟಾಟಲ್ ಬರೆದ ಪುಸ್ತಕ ಯಾವುದು?